ಸ್ವಾತಂತ್ರ್ಯ ಸಿಕ್ಕು ಇಂದು ನಮಗೆ 80 ವರ್ಷಗಳ ಪರಿಪೂರ್ಣ ಅವಧಿ ಆಗಿದೆ. ಸ್ವಾತಂತ್ರ್ಯ ಸಿಕ್ಕಾದ ಮೇಲೂ ಕೂಡ ನಮ್ಮ ದೇಶ ಕರೆಕ್ಟಾಗಿ ಮುಂದುವರಿತಾ ಇದೆಯಾ? ಇನ್ನೂ ಇಲ್ಲಿ ಏನಾದರೂ ಬೆಳವಣಿಗೆಗಳು ಬೇಕಾ? ಯಾಕೆ ಈ ಮಾತು ಅಂತಂದರೆ, ಸ್ವತಂತ್ರ ಸಿಕ್ಕು 80 ವರ್ಷಗಳು ಕಳೆದು ಹೋದರೂ ಕೂಡ ನಮಗೆ ಇಲ್ಲಿವರೆಗೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಆಸ್ಪದಗಳಿಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ದೇಶದಲ್ಲಿ ಇನ್ನೂ ಆದರೂ ಕೂಡ ನೀರಿಗಾಗಿ, ವಿದ್ಯುತ್ಗಾಗಿ, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಅದೆಲ್ಲ ಬಿಟ್ಬಿಡಿ, ಅಡ್ಡಾಡೋದಕ್ಕೆ ರಸ್ತೆಗಳಿಗಾಗಿ ಬಡ್ದಾಡ್ತಾ ಸಾಯ್ತಾ ಇದ್ದೀವಿ. ಇದಕ್ಕೆಲ್ಲ ಉತ್ತರ ಯಾವಾಗ, ಏನು, ಹೇಗೆ, ಎತ್ತ, ಇದನ್ನೆಲ್ಲ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯಲ್ಲಿ ಡಿಸ್ಕಸ್ ಮಾಡೋಣ. ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆಯ ಚೌಕಟ್ಟು ಏನು ನೋಡ್ಕೊಂಡು ಬರೋಣ ಬನ್ನಿ. ತನಿಖೆಗಳಿಂದ ಬಚಾವಾದ್ರ ಬೆಳಗಾವಿ ಡಿಸಿ. ಕೆಟ್ಟ ಬೆಳಗಾವಿಗೆ ಯಾರು ಜವಾಬ್ದಾರಿ? ಮತ್ತೆ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಿದ್ರ ಡಿಸಿ. ಸಿಇಒ ಮತ್ತು ಡಿಸಿ ತಾವು ಬಚಾವ್ ಆಗಲು ಯಾರನ್ನ ಬಲಿಪಶು ಮಾಡಬಹುದು? ಸರ್ಕಾರಿ ಅಧಿಕಾರಿಗಳಿಗೆ ಅಕೌಂಟಬಿಲಿಟಿ ಇಲ್ವಾ? ಕೆಲಸ ಮಾಡದೆ ಹೋದ್ರೆ ಏನು ಎಂಬ ಪ್ರಶ್ನೆ ಉತ್ತರ ಇಲ್ವಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆಯ ಚೌಕಟ್ಟನ್ನು ನಾವು ಇವತ್ತು ಹಾಕೊಂಡು ಬಿಟ್ಟಿದ್ದೀವಿ. ಯಾಕೆ ಮಾತು ಅಂತಂತಂದರೆ, 1-2 ರಿಂದ 3 ದಿನದ ಹಿಂದೆ ನಮ್ಮ ಕಂಡಿದ್ದು ಕಂಡ ಹಾಗೆ ಸೆಗ್ಮೆಂಟಲ್ಲಿನೇ ಬೆಳಗಾವಿಯ DC ಆಫೀಸ್, ಕೋರ್ಟ್ ಆವರಣ, ಜಿಲ್ಲಾ ಪಂಚಾಯತ್ ಆಫೀಸ್, ಸಬ್ ರಿಜಿಸ್ಟ್ರಾರ್ ಹಾಗೂ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಕೂರುವಂತಹ ಜಾಗಗಳು, ಅದೇ ರೀತಿ ಪ್ರಾದೇಶಿಕ ಅಧಿಕಾರಿಗಳು ಕೂಡ ಅಲ್ಲಿದ್ದರು. ಇವರೆಲ್ಲ ಕೂರುವಂತಹ ಜಾಗದಲ್ಲಿ ಯಾವ ರೀತಿ ಹೊಲಸಾಟ ಮಾಡಿಟ್ಬಿಟ್ಟವ್ರೆ, ಯಾವ ರೀತಿ ಪಾಟ್ ಹೋಲ್ಸ್ಗಳಾಗಿವೆ, ಯಾವ ರೀತಿ ನೀರು ನಿಂತ್ಕೊಳ್ತಾ ಇವೆ ಅಲ್ವಾ, ಕಸದ ತೊಟ್ಟಿ ಮಾಡಿ ಹಾಕ್ಬಿಟ್ಟವ್ರೆ, ಅದು ಇದು ಅಂತ ಹೇಳಿ ಒಂದು ಶೋ ಮಾಡಿದ್ವಿ. ಇವ್ರಿಗೆ ಅಕೌಂಟಬಿಲಿಟಿ ಇಲ್ವಾ? ಇವ್ರನ್ನ ಕೇಳೋರು ಯಾರು? ಇವ್ರಿಗೆ ಹೇಳೋರು ಯಾರು? ಎಲ್ಲ ಸಖತ್ತಾಗಿ ಒಂದು ಅದಕ್ಕೆ ತಮ್ಮ ಸಪೋರ್ಟ್ ಕೂಡ ಸಿಕ್ಕಾಪಟ್ಟೆ ಸಿಕ್ತು ಜನರದ್ದು. ಆ್ಯಂಡ್ ವಿ ಆರ್ ವೆರಿ ಗ್ಲ್ಯಾಡ್ ದ್ಯಾಟ್ ನಮ್ಮ ದೇಶದ ಪ್ರಜೆಗಳು ಸತ್ತ ಪ್ರಜೆಗಳಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರಿ ತಾವು. ಅದು ಹೇಗೆ ಅಂತಂತಂದರೆ, ಆ ಒಂದು ಶೋದಿಂದ ಪ್ರಭಾವಿತರಾದಂಥ DC ಅವರು ಆದೇಶವನ್ನು ಹೊರಡಿಸ್ತಾರೆ, ಜಸ್ಟ್ ಶಟ್ ದ ಪಾಟ್ ಹೋಲ್ಸ್ ಅಂತ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದ್ಯಾಟ್ ಈಗಲಾದರೂ ಕಣ್ಣು ತೆಗೆದ್ರಲ್ಲ ಅವ್ರದ್ದು. ಕಣ್ಣು ತೆಗೆದ್ಬಿಟ್ಟು ಅಕ್ಕಪಕ್ಕದಲ್ಲಿ ಏನೇನು ನಡೀತಾ ಇದೆ, ಏನೇನಿಲ್ಲ ಎಲ್ಲ ನೋಡಿದ್ರಲ್ಲ. ಆ್ಯಂಡ್ ವಿ ಆರ್ ವೆರಿ ಗ್ಲ್ಯಾಡ್ ದ್ಯಾಟ್ ಆ್ಯಂಡ್ ವಿ ಥ್ಯಾಂಕ್ಫುಲ್ ಆಲ್ಸೋ ಫಾರ್ ಹಿಮ್. ಕಡೆಗೆ ಲಾಸ್ಟಲ್ಲಿ ಬಂದ್ಬಿಟ್ಟು ನೋಡಿದ್ರಲ್ಲ ಅಂತ ಹೇಳಿ. ಬಟ್ ದ ಥಿಂಗ್ ಈಸ್ ದ್ಯಾಟ್ ಇವಾಗ ಪ್ರಶ್ನೆ ಒಂದು ಉದ್ಭವ ಆಗ್ತಾ ಇದೆ. ಆ ಪ್ರಶ್ನೆ ಏನು ಅಂತಂದರೆ, ಇದೇನು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡೋದಕ್ಕೆ DC ಅವ್ರು ಮಾಡಿದ್ರ? ಅನುಮಾನಾಸ್ಪದಕ. ನಾನು ಆ ಒಂದು ಪರ್ಟಿಕ್ಯುಲರ್ ಶೋದಲ್ಲಿ, ಆ ಒಂದು ಗ್ರೌಂಡ್ ಲೆವೆಲ್ ರಿಪೋರ್ಟ್ನಲ್ಲಿ ಓಪನ್ ಆಗಿ ಹೇಳಿದ್ದೀನಿ, ಇವರು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡೋದಕ್ಕೆ ಮಹಾಪುಂಡ್ರು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಿಬಿಡ್ತಾರೆ. ಬಟ್ ಗ್ರೌಂಡ್ ಲೆವೆಲಲ್ಲಿ ಹೋದಾಗ ಅಲ್ಲಿ ಏನು ಕೆಲಸಗಳಾಗಿರಲ್ಲ. ದಿಸ್ ಇಸ್ ವಾಟ್ ದ ರಿಯಾಲಿಟಿ ಆಫ್ ದಿಸ್ ಇಂಡಿಯಾ, ಇಂಡಿಪೆಂಡೆಂಟ್ ಇಂಡಿಯಾ ಅಲ್ವಾ? ಡಾಕ್ಯುಮೆಂಟ್ಸನ್ನು ಸಖತ್ತಾಗಿ ಮೇಂಟೈನ್ ಮಾಡಿಬಿಟ್ಟಿರ್ತಾರೆ. ಇವಾಗ ಅವ್ರು ಏನಪ್ಪ ಅಂದರೆ, ಪತ್ರಿಕೆ ಪ್ರಕಟಣೆ ಮಾಡಿಸಿದ್ದೀನಿ, ನಾನು ಆದೇಶವನ್ನು ಹೊರಡಿಸಿದ್ದೀನಿ, ಶಟ್ ದ ಪಾಟ್ ಹೋಲ್ಸ್, ಸೀವೇಜ್ಗಳನ್ನು ಎಲ್ಲೆಲ್ಲಿ ಸೀವೇಜ್ ಆಗ್ತಾ ಇವೆ ಅದನ್ನೆಲ್ಲ ರಿಪೇರ್ ಮಾಡಿ, ಹಾಗೆ ಹೀಗೆ ಅಂತ ಹೇಳಿ DC ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನು ಪೇಪರ್ ಕಟ್ಟಿಂಗ್ಸನ್ನು ತಗೊಂಡು ಪ್ರಜಾವಾಣಿ ಅಂತಹ ದೊಡ್ಡ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಅದು ಆ ಪೇಪರ್ ಕಟ್ಟಿಂಗನ್ನು ತಗೊಂಡ್ಬಿಟ್ಟು ಇವ್ರು ಏನು ಮಾಡಿಬಿಡ್ತಾರೆ, ಎಸ್ ನಾಳೆ ಯಾರಾದರೂ ತನಿಖೆಗೆ ಬಂದರೆ, ನಮ್ಮ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಆದರೆ, ನಮಗೇನಾದರೂ ಪ್ರಾಬ್ಲಮ್ ಆಗಬಾರ್ದು, ನನ್ನ ಕುರ್ಚಿ ನನ್ನ ನೌಕರಿ ಸೇಫ್ ಆಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಮಾಡಿದ್ರು, ಪತ್ರಿಕಾ ಪ್ರಕಟಣೆಯನ್ನು ತೋರಿಸ್ಬಿಡ್ತಾರೆ. ನೋಡಿ ಸರ್, ನಾನು ಆಲ್ರೆಡಿ ಇದನ್ನ ಶಟ್ ಮಾಡಿ, ಪಾಟ್ ಹೋಲ್ಸ್ಗಳನ್ನು ಕ್ಲೋಸ್ ಮಾಡಿ, ಅದು ಪಾಟ್ ಹೋಲ್ಸ್ ಅಂತಾರೆ ತಗ್ಗುಗುಂಡುಗಳು, ಇದನ್ನು ಕ್ಲೋಸ್ ಮಾಡಿ ಅಂತ ಹೇಳಿದ್ದೀನಿ, ಆದೇಶ ಕೊಟ್ಟಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ.
ಬಟ್ ಎಕ್ಸಾಕ್ಟಾಗಿ ಅಲ್ಲಿ ಕೆಲಸ ಆಗ್ತಾ ಇದೆಯಾ? ಯಾಕೆ ಈ ಮಾತು ಅಂತಂತಂದರೆ, ಸ್ವತಂತ್ರ ದಿನದ ಹಿಂದಿನ ದಿವಸ ಪಾಕಿಸ್ತಾನ ಸ್ವತಂತ್ರ ಸಿಕ್ಕಿತ್ತಲ್ಲ 14ನೇ ತಾರೀಕು, ಅದೇ ದಿವಸ ನಾನು ಮತ್ತೆ ಬೆಳಗಾವಿ ಭೇಟಿ ನೀಡಿದ್ದೆ. ಯಥಾಸ್ಥಿತಿ, ಅಲ್ಲೇನು ಡೆವಲಪ್ಮೆಂಟ್ ಇಲ್ಲ. ಅಲ್ಲಿ ಯಾರು ಕೂಡ ಕಡೆಗೆ ತೋರಿಕೆಗಾದರೂ ಕೂಡ ಒಂದು ಬುಟ್ಟಿಯನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಮಣ್ಣನ್ನು ತುಂಬೋದಿತ್ತು, ಇಲ್ಲಾಂದರೆ ಸಿಮೆಂಟನ್ನು ತಗೊಂಡು ಬರ್ತಾರೆ, ಏನೂ ಇಲ್ಲ. ಯಥಾಸ್ಥಿತಿ. ಸ್ವತಂತ್ರ ಸಿಕ್ಕು 80 ವರ್ಷಗಳು ಕಳೆದರೂ ಕೂಡ ನಮ್ಮ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಹೊಡೆದಾಡ್ತಾ ಇದ್ದೀವಿ ನಾವು. ಎಜುಕೇಷನ್ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ಕುಡಿಯೋದಕ್ಕೆ, ಆರೋಗ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಈ ಒಂದು ಸ್ವತಂತ್ರ ಸಿಕ್ಕು 80 ವರ್ಷಗಳ ಕಳೆದರೂ ಕೂಡ ಇದೇ ಪರದಾಟದಲ್ಲಿದ್ದೀವಿ. ಬಟ್ ಬ್ಯೂರೋಕ್ರಾಟ್ಸ್ ಏನು ಮಾಡ್ತಾ ಇದ್ದಾರೆ, ನಾವು ಲೆಜಿಸ್ಲೇಚರ್ಗೆ ಆಮೇಲೆ ಹೋಗೋಣ, ನಾವು ಓಟ್ ಹಾಕಿ ಯಾರಿಗೆ ಕಳಿಸಿದೆ ಅಲ್ವಾ ಅವ್ರನ್ನ ಆಮೇಲೆ ಇಟ್ಕೊಳ್ಳೋಣ, ಮೊದಲು ಯಾರಿಗೆ ನಾವು ಪೇಮೆಂಟ್ ಕೊಡ್ತಾ ಇದ್ದೀವೋ ಅವ್ರನ್ನ ಹಿಡಿಯೋಣ ಅಲ್ವಾ. ಇವರು ಕೆಲಸ ಮಾಡ್ತಾ ಇದ್ದಾರ, ಕೆಲಸ ಮಾಡ್ತಾ ಇಲ್ವಾ? ಇವಾಗ ಇಲ್ಲಿ ಯಾರು ಬಲಿ ಪಶು ಆಗ್ತಾರೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಭವಿಷ್ಯವಾಣಿಯನ್ನು ನುಡಿತಾ ಇದ್ದೀನಿ. ಆ ಭವಿಷ್ಯವಾಣಿ ಏನು ಅಂತಂದರೆ, DC ಸಾಹೇಬರು, CEO ಸಾಹೇಬರು ಸಿಂಪಲ್ಲಾಗಿ ಹೇಳ್ಬೇಕಂತಂತಂದರೆ ಈ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಮಹಾನಗರ ಪಾಲಿಕೆ ಮೇಲೆ ಹಾಕ್ಬಿಟ್ಟು ತಾವು ದಂಡೆಗೆ ಸರಿದ್ಬಿಟ್ರು. ಹೌದು, ದಿಸ್ ಈಸ್ ವಾಟ್ ದ ಟ್ರಾಜಿಡಿ ಆಫ್ ಇಂಡಿಯಾ. ಇದು ಟ್ರಾಜಿಡಿ. ಏನಕ್ಕಂತಂದರೆ ಇವ್ರಿಗೆ ತಮ್ಮ ಒಂದು AC ಕಚೇರಿಯಿಂದ ಹೊರಗಡೆ ಬಂದು ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ಇವ್ರಿಗೆ ಎಲ್ಲೆಲ್ಲಿ ಕೆಲಸಗಳಾಗ್ತಾ ಇಲ್ವೋ ಅದಕ್ಕೇನು ಆದೇಶ ಹೊರಡಿಸ್ಬಿಟ್ರು, ಪಾಟ್ ಹೋಲ್ಸ್, ಶಟ್ ದ ಪಾಟ್ ಹೋಲ್ಸ್ ಅಂತ ಹೇಳಿ. ಬಟ್ ಅದಕ್ಕೆ ತುಂಬ ಚಾಣಾಕ್ಷರಿ. ಯಾಕಂದರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಹಾಗೂ ಕಠಿಣ ಪರೀಕ್ಷೆಗಳಲ್ಲಿ ಇರ್ತಕ್ಕಂಥ ಒಂದು ಪರೀಕ್ಷೆ ಅದು ನಮ್ಮ ದೇಶದ UPSC ಅಂದರೆ IAS ಪರೀಕ್ಷೆಗಳು. ಅದನ್ನು ಪಾಸ್ ಮಾಡಿಬಿಟ್ಟು ಇಂಥ ಸಿಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಮೇಂಟೈನ್ ಮಾಡೋದು ಅವ್ರಿಗೇನು ಕಷ್ಟ ಅಲ್ಲ. ಬಟ್ ಯಾವಾಗ ಇದು ಜನರ ಒಂದು ಕೂಗಾಗುತ್ತೋ, ಯಾವಾಗ ಇದು ಜನರ ನೋವಿನಿಂದ ಪರಿವರ್ತನೆ ಆಗುತ್ತೋ, ಎಂಥ ಧರ್ಮೇಂದ್ರ ಪ್ರಧಾನ್ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಬೀಗ್ತಾ ಇದ್ದ BJP ಸರ್ಕಾರದ ಎಜುಕೇಷನ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಟ್ಟರು ಅಲ್ವಾ. ಜನರ ಮುಂದೆ ಯಾರೂ ಅಲ್ಲ, ನಾನು ಕೂಡ ಅಲ್ಲ, ಯಾರು ಕೂಡ ಅಲ್ಲ. ಬಟ್ ಅಲ್ಟಿಮೇಟಮ್ ಆಗಿ ಇಲ್ಲಿ ಕೆಲಸ ಮಾಡಬೇಕಾದವ್ರು ಯಾರು? ಇಷ್ಟು ಹ್ಯಾಂಡ್ಸಮ್ ಸ್ಯಾಲ್ರಿಗಳನ್ನು ಕೊಡ್ತೀವಿ, ಅವ್ರಿಗೆ PF ಕೊಡ್ತೀವಿ, ESIಗಳನ್ನು ಕೊಡ್ತೀವಿ, ಅವರ ಮಕ್ಕಳ, ಅವರ ಕುಟುಂಬದ ಸುರಕ್ಷತೆಯನ್ನು ನಮ್ಮ ದೇಶದ ನಾಗರಿಕರು ಏನಂತಾರೆ ಚಾಚು ತಪ್ಪದೆ ನಿರ್ವಹಿಸ್ತಾ ಇದ್ದಾರೆ. ಬಟ್ ಅಲ್ಟಿಮೇಟಮ್ ಆಗಿ ಅವರ ಒಂದು ಕೆಲಸಗಳೇನು? ನಥಿಂಗ್. ಎಕ್ಸಾಕ್ಟಾಗಿ DC ಸಾಹೇಬ್ರಿಗೆ ಹೋಲ್ ಓವರ್ ಬೆಳಗಾವಿಯಲ್ಲಿ ಅಡ್ಡಾಡೋದಕ್ಕೆ, CEO ಸಾಹೇಬ್ರಿಗೆ ಬೆಳಗಾವಿಯಲ್ಲಿ ಅಡ್ಡಾಡೋದಕ್ಕೆ ಒಳ್ಳೆ ಕಾರುಗಳನ್ನು ಕೊಟ್ಟಿದ್ದೀವಿ. ಮಸ್ತ್ ಕಾರುಗಳು, 30, 25, 30 ಲಕ್ಷದ ಕಾರುಗಳನ್ನು ಕೊಟ್ಟಿದ್ದೀವಿ. AC ಇದೆ ಒಳಗಡೆ, ಅದಕ್ಕೆ ಎಣ್ಣೆ ಕೂಡ ಹಾಕ್ತೀವಿ, ಅಂದರೆ ಪೆಟ್ರೋಲ್ ಕೂಡ ಹಾಕ್ತೀವಿ. ನಾವು ನಮ್ಮ ದೇಶದ ನಮ್ಮ ನಾಗರಿಕರ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದಂತಹ ಆ ದುಡ್ಡನ್ನು ನಾವು ಇಲ್ಲೆಲ್ಲ ಖರ್ಚು ಮಾಡ್ತೀವಿ ಅಲ್ವಾ. ಬಟ್ ಅಲ್ಟಿಮೇಟಮ್ ಆಗಿ ನಮಗೇನು ಸಿಗ್ತಾ ಇದೆ? DC ಸಾಹೇಬರು ಇಲ್ಲಿವರೆಗೂ ಕೂಡ ಎಷ್ಟು ವಿಸಿಟ್ ಮಾಡಿದ್ದಾರೆ, ಎಷ್ಟು ತಾಲೂಕುಗಳನ್ನು ವಿಸಿಟ್ ಮಾಡಿದ್ದಾರೆ, ಅಲ್ಲಿ ಕೆಲಸಗಳಾಗ್ತಾ ಇದ್ದೀವಾ ಇಲ್ಲವಾ? CEO ಸಾಹೇಬರು ಎಷ್ಟು ಗ್ರಾಮ ಪಂಚಾಯತಿಗಳನ್ನು ವಿಸಿಟ್ ಮಾಡಿದ್ದಾರೆ, ಅಲ್ಲಿ ಕೆಲಸಗಳು ಆಗ್ತಾ ಇವೆಯಾ ಇಲ್ಲವಾ? ಯಾರು ನೋಡೋದು? ಟು ಜಸ್ಟ್ ಪಿಕಪ್ ಆ್ಯಂಡ್ ಡ್ರಾಪ್ ಟು ದೇರ್ ಹೋಮ್, ಫ್ರಮ್ ಆಫೀಸ್ ಟು ದೇರ್ ಹೋಮ್. ಅದಕ್ಕೆ ನಾವು ಗಾಡಿಗಳನ್ನು ಕೊಟ್ಟಿದ್ದೀವಾ? ಅದಕ್ಕೆ ನಾವು ಅದಕ್ಕೆ ಎಣ್ಣೆಯನ್ನು ಬಿಡಿಸ್ತೀವ, ಅಂದರೆ ಪೆಟ್ರೋಲನ್ನು ಹಾಕ್ತೀವ ಅಲ್ವಾ? ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳಿವು. ಇವರಿಗೆ ಅಡ್ಡಾಡೋದಕ್ಕೆ ವೆಹಿಕಲ್ಗಳನ್ನು ಕೊಟ್ಟು ಅದಕ್ಕೆ ಡ್ರೈವರ್ನ ಕೂಡ ಇಟ್ಟು, ಇವ್ರು ಕೂಡ ಡ್ರೈವ್ ಮಾಡೋದು ಬೇಡ ಪಾಪ, ಸೇಫ್ ಆಗಿರಲಿ ಅಂತ ಹೇಳಿ ಡ್ರೈವರ್ಗಳನ್ನು ಕೂಡ ಕೊಟ್ಟು, ಅದು ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳನ್ನು ಕೊಡ್ತೀವಿ. ಆ ಡ್ರೈವರ್ದು ಕೂಡ PF ESI ಎಲ್ಲ ಕಟ್ಟಾಗುತ್ತೆ. ಬಟ್ ಅಲ್ಟಿಮೇಟಮ್ ಆಗಿ ನಮಗೇನು ಸಿಗ್ತಾ ಇದೆ? ನಥಿಂಗ್. ಏನೂ ಇಲ್ಲ, ಔಟ್ಪುಟ್ ಏನೂ ಇಲ್ಲ.
ಈ ದೇಶದ ಒಂದು ಇನ್ನೊಂದು ವಿಡಂಬನಾತ್ಮಕವಾದಂಥ ವಿಚಾರವನ್ನು ನಾನು ನಿಮಗೆ ಹೇಳ್ಬೇಕಂತಂತಂದರೆ, ಈ ಕೆಲಸ ಮಾಡಲಿಲ್ಲ ಅಂತಂತಂದರೆ ನಿನಗೇನು ಶಿಕ್ಷೆ? ನಮ್ಗೆ ಹೇಳ್ತಾರೆ, ಇಲ್ಲಪ್ಪ ನಕಲಿ ಪತ್ರಕರ್ತರದು ಹಾಗೆ ಹೀಗೆ ಹೌದು ಹಾವಳಿ ಹೆಚ್ಚಾಗಿವೆ, ಅವರನ್ನು ತಡೆಗಟ್ಟಬೇಕು, ಹಾಗೆ ಹೀಗೆ ಅಂತೇಳಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಆ್ಯಂಡ್ ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. ಬಟ್ ಇದಷ್ಟೇ ಸಮಸ್ಯೆ ಅಲ್ಲ. ನಕಲಿ ಪತ್ರಕರ್ತರಿಗೆ ಜೇಬ್ ಖರ್ಚಿಗೆ ದುಡ್ಡು ಏನಕ್ಕೆ ಕೊಡ್ತಾರೆ ಅವರು? ದುಡ್ಡು ಕೊಡೋನು ಕೂಡ ಅಷ್ಟೇ ಆರೋಪಿ. ದುಡ್ಡು ಇಸ್ಕೊಳ್ಳೋದು ಅಷ್ಟೇ ಅಲ್ಲ ಸರ್, ದುಡ್ಡು ಕೊಡೋನು ಕೂಡ ಅಷ್ಟೇ ಆರೋಪಿ. ಅವನೇನಕ್ಕೆ ದುಡ್ಡು ಕೊಡ್ತಾನೆ? ಏನಕ್ಕೆ ದುಡ್ಡು ಕೊಡಲ್ಲ? ಅವ್ನು ದುಡ್ಡು ಕೊಡೋದಕ್ಕೆ ಇವನ ಹತ್ರ ಏನೈತೆ? ಇದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು. ಬಟ್ ಇಟ್ಸ್ ಅ ಫರ್ದರ್ ಡಿಸ್ಕಷನ್. ಪತ್ರಕರ್ತರಿಗೆ ಮಾತ್ರ ಅದು ಬೇಕು ರಿಜಿಸ್ಟ್ರೇಷನ್, ಇದು ಬೇಕು ರಿಜಿಸ್ಟ್ರೇಷನ್. ಬಟ್ ಅಲ್ಟಿಮೇಟಮ್ಲಿ ನೀವು ಕೆಲಸ ಮಾಡಲಿಲ್ಲ ಅಂತಂದರೆ ನಿಮಗೇನು ಶಿಕ್ಷೆ? ದೊಡ್ಡ ದೊಡ್ಡ ಯಕ್ಷ ಪ್ರಶ್ನೆ ಇದು. ಈ ಯಕ್ಷ ಪ್ರಶ್ನೆಗೆ ಉತ್ತರ ಎಕ್ಸಾಕ್ಟಾಗಿ ಹೇಳ್ಬೇಕಂತಂದರೆ ನಮ್ಮ ದೇಶದ ನಾಗರಿಕರೇ ಕೊಡಬೇಕು. ಪಿಕಪ್ ದ ಫೋನ್. ನಿಮಗೆ ಪ್ರಸಾರ ಮಾಡೋಕ್ಕಾಗಲಿಲ್ಲ ಅಂತಂದರೆ ವಿಡಿಯೋ ಮಾಡಿ ನಮಗೆ ಕಳಿಸಿ. ನಾವು ನಮ್ಮ ನಂಬರನ್ನು ವಾಟ್ಸಪ್ಪಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನಮಗೆ ಕಳಿಸಿ, ನಾವು ಹಾಕ್ತೀವಿ. ನಾವು ನೆನ್ನೆ ಹೋದಾಗ ಪ್ರಾದೇಶಿಕ ಏನಂತೀರ ನೀವು, ಪ್ರಾದೇಶಿಕ ಇವ್ರಿಗೆ ಅಧಿಕಾರಿಗಳಿಗೆ ನಾವು ಒಂದು ಲೆಟ್ರನ್ನ ಕೊಟ್ಟು ಬಂದ್ವಿ. ಅದೇನು ಅದು ಕೂಡ ಪಕ್ಕದಲ್ಲೇ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. DC ಸಾಹೇಬರು ಹಿಂಗೆ ಕೆಲಸ ಮಾಡ್ತಾ ಇಲ್ಲ, ಅವ್ರ ಪಕ್ಕದಲ್ಲೇ ಇರ್ತಕ್ಕಂತಹ ತಗ್ಗು ಗುಂಡಿಗಳನ್ನು ಮುಚ್ಚಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ನಾವು ಲೆಟರನ್ನು ಬರ್ಕೊಟ್ಟು ಬಂದ್ಬಿಟ್ವಿ. ಆಮೇಲೆ ಇವಾಗ ಏನಪ್ಪ ಅಂತಂತಂದರೆ ಪ್ರಜಾವಾಣಿಯಲ್ಲಿ ದೊಡ್ಡ ದೊಡ್ಡ ಟೈಟಲ್ಗಳನ್ನು ಕೊಟ್ಬಿಟ್ಟು, ಹೌದು ತಗ್ಗು ಗುಂಡಿಗಳನ್ನು ಮುಚ್ಚಿಸಿ. ಏನು ಸರ್ ಇದು? ಡಾಕ್ಯುಮೆಂಟ್ಸ್ ಅಂತೂ ಸಖತ್ತಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮೇಂಟೈನ್ ಮಾಡಿ, ವಿ ಆರ್ ವೆರಿ ಹ್ಯಾಪಿ ದ್ಯಾಟ್. ಹೌದು, ನಾನು ಉಳಿಬೇಕು ಅಂತಂತಂದರೆ ನಾನು ಏನಾದರೂ ಮಾಡಲೇಬೇಕಲ್ವಾ? ಉಳಿಯೋದಕ್ಕೆ ಮಾಡಬೇಡಿ. ಈ ದೇಶದ ಜನರನ್ನು ಕೂಡ ನೋಡಿ. ಸ್ವಾತಂತ್ರ್ಯ ಸಿಕ್ಕು ದಶಕಗಳು ಕಳೆದರೂ ಕೂಡ 80ನೇ ವರ್ಷ ಇದು, 8 ದಶಕಗಳು ಕಳೆದು ಹೋದ್ವು. ಆದರೂ ಕೂಡ ಈ ದೇಶದ ಪರಿಸ್ಥಿತಿ ಇನ್ನೂ ನಾವು ಡೆವಲಪಿಂಗ್ ಸ್ಟೇಟಲ್ಲಿದ್ದೀವಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಅನ್ಹ್ಯಾಪಿ ಅಬೌಟ್ ದಿಸ್. ನಾಚಿಕೆ ಅನಿಸುತ್ತೆ ನಮಗೆ. ಮೊನ್ನೆ ಅಷ್ಟೇ ಸ್ವಾತಂತ್ರ್ಯ ಸಿಕ್ಕಂತಹ ಮಲೇಷಿಯಾ, ಆಮೇಲೆ ಇಂಡೋನೇಷ್ಯಾ ಕೂಡ ನಮ್ಗಿಂತ ಸ್ವಲ್ಪ ಕೆಳಗಡೆ ಐತೆ. ಹೋಗಲಿ ಬಿಡಿ, ನಮ್ಗಿಂತ ಕೆಳಗಡೆ ಅದು ಕೂಡ ಇಂಡೋನೇಷ್ಯಾ. ಐ ಆಮ್ ನಾಟ್ ಸ್ಪೀಕಿಂಗ್ ದ್ಯಾಟ್. ಬಟ್ ಮಲೇಷಿಯಾ ಆಗಲಿ, ಮತ್ತು ಯಾವ್ಯಾವ ಕೊಲೋನಿಯಲ್ ಸ್ಟೇಟ್ಸ್ಗಳಿದ್ವಲ್ಲ ನಮ್ಮ ಜೊತೆಗೆ ನಮ್ದು ಆದಮೇಲೆ ಇದನ್ನು ತಗೊಂಡಿದ್ವು, ಏನಂತೀರ ನೀವು, ಸ್ವಾತಂತ್ರ್ಯವನ್ನು ತಗೊಂಡಿರುವಂಥ ದೇಶಗಳು. ಚೈನಾ ಕೂಡ ಅದರದ್ದು ಕೆಲವು ಭಾಗಗಳು ಬ್ರಿಟಿಷರ್ ಕ್ಯಾಪ್ಚರ್ಡ್ ಇದ್ದರು, ಫ್ರೆಂಚರ್ ಕ್ಯಾಪ್ಚರ್ಡ್ ಇದ್ದರು. ಬಟ್ ಇವಾಗ ಚೈನಾ ದೊಡ್ಡ ದೊಡ್ಡ ಕಣ್ಣುಗಳನ್ನು ಮಾಡಿ ಚಾಲೆಂಜ್ ಮಾಡ್ತಾ ಇದೆ ಅಮೆರಿಕಾಗೆ. ಬಟ್ ವಾಟ್ ವಿ ಆರ್ ಡೂಯಿಂಗ್? ಏನಕ್ಕಂತಂದರೆ ಇವೆಲ್ಲ ಸಣ್ಣ ಪುಟ್ಟ ನಂದು ಕೆಲಸ ಇಲ್ಲಪ್ಪ, ಅದು ನನ್ನ ಕೆಲಸ ಅಲ್ಲ, ಅದು ಅವನ ಕೆಲಸ, ಅದು ಅವ್ನು ಮಾಡಬೇಕಿತ್ತು. ಅವನು ಹೇಳ್ತಾನೆ, ಇಲ್ಲ ನನ್ನ ಕೆಳಗಿನವ್ರಿಗೆ ನಾನು ಹೇಳ್ತೀನಿ ಈ ಕೆಲಸ ಮಾಡೋದಂತ. ಹಿಂಗೆ ಮಾಡ್ತಾ ಕೆಲಸಗಳು ಆಗೋದೇ ಇಲ್ಲ. ಯಾರಾದರೂ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಿಸ್ಕೊಬೇಕು, ಏನಾರಾದರೂ ಒಂದು ಒಳ್ಳೆ ಕಾರ್ಯರೂಪಕ್ಕೆ ತರಬೇಕು ಅಂತಂತಂದರೆ ಅದಾಗೋದೇ ಇಲ್ಲ. ವರ್ಷಾನುಗಟ್ಟಲೆ ಕೂತ್ಬಿಡುತ್ತೆ ಅಲ್ವಾ? ಇವಾಗ ನೋಡಿ, ಏನಂತೀರ ನೀವು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಂತರ್ಜಾತಿ ವಿವಾಹದ್ದು ಹೇಳ್ತೀನಿ ನಾನು. ಇಲ್ಲಿವರೆಗೂ ಫಂಡ್ ರಿಲೀಸ್ ಮಾಡಿಲ್ಲ ಸರ್ ಇವರು. ಫಂಡ್ ರಿಲೀಸ್ ಇಲ್ಲ. ಪಾಪ ಆ ನವ ದಂಪತಿಗಳು, ಸಿಕ್ಕಾಪಟ್ಟೆ ದಂಪತಿಗಳು ಸಾವಿರಾರು ಗಂಟಲೆ ಸಂಖ್ಯೆಗಳಿವೆ. ಅವ್ರಿಗೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಯಾಕೆ? ಸರ್ಕಾರಿ ಕೆಲಸ. ಇದೇ ಕೆಲಸ ಇವ್ರದ್ದು. ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಿಬಿಡ್ತಾರೆ. ಏನು ಕೇಳಿದ್ರು ಕೂಡ, ಹಾಂ ತಗೊಳ್ಳಿ ಸರ್, ಡಾಕ್ಯುಮೆಂಟ್ ರೆಡಿ, ಹೋಗಲಿ. ಸೊ ತಮ್ಮೆಲ್ಲರಿಗೂ ಮತ್ತೆ ಇವತ್ತು ಕಂಡಿದ್ದು ಕಂಡಾಗೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಹೇಳ್ತಾ, ನಮ್ಮ ದೇಶ ಹೀಗೆ ನಿಲ್ಲಬೇಕಾ? ಇನ್ನು ಮುಂಬರುವ ದಿನಗಳಲ್ಲಿ ಡೆವಲಪ್ಮೆಂಟ್ ಆಗಬೇಕಾ ನಮ್ಮ ದೇಶದ್ದು? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂತಂದರೆ, ತುಂಬ ಅಸಹನೀಯದಿಂದ ಈ ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಮ್ಮ ದೇಶ ಡೆವಲಪ್ ಆಗಬೇಕು. ನಮ್ಮ ದೇಶದ ಹುಡುಗರು, ನಮ್ಮ ದೇಶದ ಮುಂಬರುವ ಪೀಳಿಗೆಗಳು
ಸಖತ್ತಾಗಿ ಇಂಪ್ರೂವ್ ಆಗಬೇಕು, ಇಡೀ ಜಗತ್ತೇ ಎದುರು ನಿಂತು ನೋಡುವಾಗ ನಮ್ಮ ದೇಶ ಆಗಬೇಕು ಅಂತ ಹೇಳಿ ಕನಸುಗಳಿವೆ. ಸೊ ಆ ಒಂದು ನಿಟ್ಟಿನಲ್ಲಿ H16 ವರ್ಕ್ ಮಾಡ್ತಾ ಇದೆ. ನಾವಂತೂ ಯಾರ್ದು ಕಡೆ ಏನಂತೀರ ನೀವು ವಿಜ್ಞಾಪನೆಗಳನ್ನು ತಗೊಳ್ಳಲ್ಲ. ಅಂದರೆ ಇನ್ ದ ಸೆನ್ಸ್ ದಟ್ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ, ರಾಜಕೀಯ ಪಕ್ಷಗಳಿಂದ ನಾವಂತೂ ವಿಜ್ಞಾಪನೆಗಳನ್ನು ತಗೊಳ್ಳಲ್ಲ. ಅವ್ರು ಕೊಟ್ಟರು ಕೂಡ ತಗೊಳ್ಳಲ್ಲ. ಏನಕ್ಕಂತಂದರೆ ನಮ್ಮ ಸ್ವಾತಂತ್ರ್ಯ ಹರಿದೋಗ್ಬಿಡುತ್ತೆ, ನಿಮ್ಮ ಸ್ವಾತಂತ್ರ್ಯ ಹರಿದೋಗ್ಬಿಡುತ್ತೆ. ಅಲ್ಟಿಮೇಟಮ್ಲಿ ವಿ ಆರ್ ದ ಪ್ಲ್ಯಾಟ್ಫಾರ್ಮ್. ನಿಮ್ಮ ಒಂದು ಸ್ವಾತಂತ್ರ್ಯವನ್ನು ಹೇಳೋದಕ್ಕೆ ನಮ್ಮದೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ತಮ್ಮದು. ಅಂತಂದರೆ ತಾವೇನು ಮಾಡಬಹುದು? ದ ಓನ್ಲಿ ಥಿಂಗ್ ಈಸ್ ದ್ಯಾಟ್ ನೀವು ₹1 ಹಿಡ್ಕೊಂಡು ₹100 ಹಿಡ್ಕೊಂಡು ₹1000 ಹಿಡ್ಕೊಂಡು ನೀವು ಲಕ್ಷಗಟ್ಟಲೆ ಹಾಕಿ. ವಿ ಆರ್ ರೆಡಿ ಟು ಟೇಕ್. ಈ ಸಂಸ್ಥೆ ಉಳಿಬೇಕು, ಸತ್ಯವನ್ನು ನಾವು ನಿಮಗೋಸ್ಕರ ಹೇಳ್ತಾ ಇದ್ದೀವಿ. ಯಾಕೆ ಈ ಮಾತು? ನೀವು ಕೊಟ್ಟಿರುವಂತಹ ಟ್ಯಾಕ್ಸನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಕರೆಕ್ಟಾಗಿ ದಾರಿಗೆ ತಗೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ನಮಗೂ ಕೂಡ ಆರ್ಥಿಕ ಸಹಾಯ ತಮ್ಮಿಂದ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆಗೆ ಮಂಗಳ ಹಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.